ದೇವರೆಂದರೆ ಯಾರು? ಯೋಹಾನನ ಬರೆದ ಸುವಾರ್ತೆ 4ನೇ ಅಧ್ಯಾಯ 24ನೇ ವಚನದಲ್ಲಿ ಈ ರೀತಿಯಾಗಿ ನೋಡ್ತೀವಿ. ದೇವರು ಆತ್ಮಸ್ವರೂಪನು. ದೇವರು ಯಾರು? ದೇವರು ಆತ್ಮಸ್ವರೂಪನಾಗಿದ್ದಾನೆ. ಅಂದರೆ ದೇವರಿಗೆ ಯಾವುದೇ ವಿಧವಾಗಿರ್ತಕ್ಕಂಥ ಆಕಾರ ಇಲ್ಲ. ದೇವರೆಂದರೆ ದೇಹವಿಲ್ಲದವನು, ನಿರಾಕಾರಿ, ಆತನನ್ನ ಕಣ್ಣಿನಿಂದ ನೋಡಲು ಅಸಾಧ್ಯ. ಹೀಗೆ ದೇವರು ಯಾರು ಎಂಬುದಾಗಿ ವಚನದಲ್ಲಿ ನೋಡ್ತಾ ಇದ್ದೇವೆ. ದೇವರು ಆತ್ಮಸ್ವರೂಪನು. ದೇವರೆಂದರೆ ಯಾವುದೇ ಕುಲ ಇಲ್ಲದಂಥವನು. ದೇವರೆಂದರೆ ಯಾವುದೇ ಬಣ್ಣ ಇಲ್ಲದೆ ಇರತಕ್ಕಂಥವನು. ದೇವರೆಂದರೆ ಯಾವುದೇ ಭೇದ ಇಲ್ಲದೆ ಇರತಕ್ಕಂಥವನು. ದೇವರೆಂದರೆ ಹುಟ್ಟು ಸಾವು ಇಲ್ಲದವನು. ದೇವರೆಂದರೆ ಸರ್ವಶಕ್ತನು. ದೇವರೆಂದರೆ ನಮ್ಮ ನಿರ್ಮಾಣಿಕ. ದೇವರೆಂದರೆ ಆತನು ಆದಿಯು ಅಂತ್ಯವಾಗಿರುವ ಆತನು. ದೇವರೆಂದರೆ ದಯೆಯಿಂದ ತುಂಬಿರುವ ಆತನು. ದೇವರೆಂದರೆ ಯಾವುದೇ ವರ್ಣ ಇಲ್ಲದಿರತಕ್ಕಂಥವನು. ದೇವರೆಂದರೆ ಕಣ್ಣಿಗೆ ಕಾಣದವನು. ದೇವರೆಂದರೆ ಪರಿಶುದ್ಧನು. ದೇವರೆಂದರೆ ಅಮರತ್ವವುಳ್ಳವನು. ದೇವರೆಂದರೆ ಎಲ್ಲರ ನಿರ್ಮಾಣಿಕನಾಗಿದ್ದಾನೆ. ಆದರೆ ಮನುಷ್ಯನ ಬಲಹೀನತೆ, ಮನುಷ್ಯನ ಸ್ಥಿತಿ ಏನಾಗಿದೆ ಅಂತಂದ್ರೆ, ಹೀಗೆಲ್ಲ ದೇವರೆಂದ್ರೆ ಇಷ್ಟೆಲ್ಲ ವಿಚಾರಗಳಿದ್ದಾಗ್ಯೂ ಸಹ ಆತನೇನ್ ಮಾಡಿದ್ದಾನೆ? ದೇವರನ್ನ ತಾನೇ ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿದ್ದಾನೆ. ದೇವರನ್ನ ಹುಟ್ಟಿಸ್ಲಿಕ್ಕೆ ಮನುಷ್ಯ ಮುಂದಾಗಿದ್ದಾನೆ. ಅದೇ ವಿಪರ್ಯಾಸ. ದೇವರು ಇಂಥವನು ಎಂಬುದಾಗಿ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದ್ದಾಗ್ಯೂ ಸಹ ಅವ್ರೇನ್ ಮಾಡ್ತಾ ಇದ್ದಾರೆ? ದೇವರನ್ನ ಹುಟ್ಟಿಸಲಿಕ್ಕೆ ಹೋಗ್ತಾ ಇದ್ದಾರೆ. ದೇವರು ಇವರನ್ನ ಹುಟ್ಟಿಸಿದ್ದಾನೆ, ಇವರು ದೇವರನ್ನ ಹುಟ್ಟಿಸಲಿಕ್ಕೆ ಹೋಗ್ತಾ ಇದ್ದಾರೆ. ಅಂದರೆ ದೇವರುಗಳನ್ನ ತಮ್ಮ ಕಲ್ಪನೆಗೆ ಬಂದ ರೀತಿಯಲ್ಲಿ ಏನ್ ಮಾಡ್ತಾ ಇದ್ದಾರೆ? ನಿರ್ಮಾಣ ಮಾಡಿಕೊಳ್ತಾ ಇದ್ದಾರೆ. ದೇವರಿಗೆ ಬಟ್ಟೆಗಳನ್ನು ಹಾಕುತ್ತಿದ್ದಾರೆ, ದೇವರಿಗೆ ಬಣ್ಣಗಳನ್ನು ಹಚ್ಚುತ್ತಿದ್ದಾರೆ, ದೇವರಿಗೆ ಆಲಯವನ್ನ ಕಟ್ಟುತ್ತಿದ್ದಾರೆ, ದೇವರಿಗೆ ಬಂಧಿಸಿಡಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ತಿಳಿಬೇಕಾಗಿರ್ತಕ್ಕಂಥ ಒಂದು ವಿಚಾರ, ದೇವರಿಗೆ ಯಾವುದೇ ಕುಲ, ಭಾಷೆ, ಬಣ್ಣ, ಯಾವುದೇ ಸೀಮಿತವಾದ ದೇಶ, ರಾಜ್ಯಕ್ಕೆ ಆತನು ಇರುವಾತನಲ್ಲ. ದೇವರೆಂದರೆ ಈ ಸರ್ವ ಸೃಷ್ಟಿಯ ನಿರ್ಮಾಣಿಕ. ದೇವರನ್ನು ನಾವು ಯಾವ ಆಲಯದಲ್ಲಿಯೂ ಬಂಧಿಸಲಿಕ್ಕೆ ಸಾಧ್ಯವಿಲ್ಲ. ಯಾವ ಆಲಯದಲ್ಲಿಯೂ ಕುಂದರಿಸಲಿಕ್ಕೆ, ನಿಂದರಿಸಲಿಕ್ಕೆ, ಮಲಗಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಆತನ ಈ ಸರ್ವ ಸೃಷ್ಟಿಯ ಯಜಮಾನನು. ಈ ಭೂಮಂಡಲವೇ ಆತನು ಎಲ್ಲ ಕಡೆ ವ್ಯಾಪಿಸಿರುವ ಆತನಾಗಿದ್ದಾನೆ. ಅದರಿಂದ ಅಂಥ ಮಹಾನ್ ದೇವರಿಗೆ ನಾವು ಯಾವ ಆಲಯವನ್ನು ಕಟ್ಟಲಿಕ್ಕೆ ಸಾಧ್ಯ? ಅಂಥ ಮಹಾನ್ ದೇವರಿಗೆ ನಾವು ಯಾವ ಬಟ್ಟೆಯನ್ನು ಹಾಕ್ಲಿಕ್ಕೆ ಸಾಧ್ಯ? ಆದರೆ ಮನುಷ್ಯ ಏನ್ ಮಾಡಿದ್ದಾನೆ? ತನ್ನ ಕಲ್ಪನೆಯ ಮೇರೆಗೆ ದೇವರುಗಳನ್ನ ಉಂಟು ಮಾಡಿಕೊಂಡಿದ್ದಾನೆ. ಅವುಗಳಿಗೆ ದೇವರೆಂಬುದಾಗಿ ಅಡ್ಡ ಬೀಳ್ತಾ ಇದ್ದಾನೆ. ತಾನೇ ನಿರ್ಮಿಸಿದವುಗಳಿಗೆ ಅವನು ಅಡ್ಡ ಬೀಳುತ್ತಾ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ದೇವರಿಗೆ ಕೋಪವನ್ನ ಎಬ್ಬಿಸಿದ್ರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಅದರಿಂದ ಇವತ್ತು ದೇವರು ಆತ್ಮಸ್ವರೂಪನಾಗಿದ್ದಾನೆ. ದೇವರನ್ನ ಆತ್ಮೀಯ ರೀತಿಯಲ್ಲಿ ನಾವು ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕೇ ವಿನಃ ಆತನಿಗೆ ಯಾವುದೇ ಬಾಹ್ಯಾಚಾರದ ಮೂಲಕವಾಗಿ ಆತನ ಆರಾಧಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾವು ಆತ್ಮೀಯ ರೀತಿಯಲ್ಲಿ ಆತನ ಆರಾಧಿಸಬೇಕು, ಆತ್ಮೀಯ ರೀತಿಯಲ್ಲಿ ಆತನಿಗೆ ಪೂಜಿಸಬೇಕೇ ಹೊರತು ಬಾಹ್ಯಾಚಾರವಾಗಿ ಕ್ಯಾಂಡಲ್ ಹಚ್ಚೋದ್ರ ಮೂಲಕವಾಗಲಿ, ಮಾಲೆಯನ್ನು ಹಾಕೋದ್ರ ಮೂಲಕವಾಗಲಿ, ಇನ್ನೇನೋ ಆತನಿಗೆ ಮಾಡೋದ್ರ ಮೂಲಕವಾಗಿ ನಾವು ದೇವರನ್ನ ಪೂಜಿಸ್ಲಿಕ್ಕೆ ಸಾಧ್ಯವಿಲ್ಲ. ಪೂಜಿಸ್ಲಿಕ್ಕೆ ಅದು ಸರಿಯಾದ ವಿಧಾನ ಅಲ್ಲ. ಆದಾಗ್ಯೂ ಸಹ ನಾವು ಏನ್ ಮಾಡ್ತಾ ಇದ್ದೇವೆ? ನಮ್ಮ ಪೂರ್ವಿಕರು ಹಾಕಿದ ಆಲದ ಮರಕ್ಕೆ ನಾವೇನ್ ಮಾಡ್ತಾ ಇದ್ದೇವೆ? ನೇಣನ್ನು ಹಾಕೊಳ್ತಾ ಇರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಅಂತಂದ್ರೆ ನಮ್ಮ ಪೂರ್ವಿಕರು ಮಾಡಿದ್ದಾರೆ ಎಂಬ ಆಚಾರಗಳನ್ನು ನಾವೇನ್ ಮಾಡ್ತಾ ಇದ್ದೇವೆ? ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇವೆ. ಅದರಿಂದ ನಮ್ಮ ಪೂರ್ವಿಕರು ಏನ್ ಮಾಡಿದ್ರು, ಅವ್ರೇನ್ ಮಾಡಿದ್ರು, ಇವ್ರು ಏನ್ ಮಾಡಿದ್ರು ಅಂತಕ್ಕಂಥದ್ದು ಮುಖ್ಯ ಅಲ್ಲ ಪ್ರಿಯರೇ. ಇವತ್ತು ದೇವರಂದ್ರೆ ಯಾರು? ಆತನ ನಾನು ಹೇಗೆ ಪೂಜಿಸ್ಲಿಕ್ಕೆ ಸಾಧ್ಯ? ದೇವರ ಗುಣಲಕ್ಷಣಗಳೇನು
ಅನ್ನೋದನ್ನು ನಾವು ವಿಚಾರ ಮಾಡ್ಬೇಕು. ಇವತ್ತು ನಾವು ಪೂಜಿಸುವಂಥ ದೇವರು, ನಾವು ಆರಾಧಿಸುವಂಥ ದೇವರು ಯಾವ ವಿಧವಾಗಿರ್ತಕ್ಕಂಥ ದೇವರುಗಳಾಗಿದ್ದಾರೆ? ಅವರು ನಮ್ಮ ನಿರ್ಮಾಣಿಕರಾಗಿದ್ದಾರಾ, ನಾವು ಅವರ ನಿರ್ಮಾಣಿಕರಾಗಿದ್ದಾರಾ ಎಂಬುದನ್ನ ಅವಲೋಕಿಸಿಕೊಂಡು ನಾವು ಸತ್ಯದಲ್ಲಿ ನಡಿಬೇಕಾಗಿದೆ, ಸತ್ಯದಲ್ಲಿ ಜೀವಿಸಬೇಕಾಗಿದೆ. ಎಲ್ಲದಕ್ಕೂ ಆಚಾರಗಳನ್ನ ಮಾಡ್ತಾ ನಾವು ವಿಚಾರದಿಂದ ದೂರ ಉಳಿಯೋದಾದರೆ ನಾವು ನಿಜವಾಗಿಯೂ ದೇವರನ್ನ ಸ್ಮರಿಸಲಿಕ್ಕೆ, ದೇವರಿಗೆ ನಾವು ನಿಜವಾಗಿಯೂ ಆತನಿಗೆ ಉಪಕಾರ ಸ್ಮರಿಸಲಿಕ್ಕೆ ಅಸಾಧ್ಯ. ಅದರಿಂದ ದೇವರು ಈ ರೀತಿಯಾಗಿ ಆತ್ಮಸ್ವರೂಪನಾಗಿದ್ದಾನೆ. ಆತನು ನಮ್ಮಿಂದ ಯಾವುದನ್ನೂ ನಿರೀಕ್ಷಿಸುವುದಿಲ್ಲ. ಕೃತಜ್ಞತಾ ಸ್ತುತಿ ಎಂಬ ಒಂದು ಯಜ್ಞವನ್ನೇ ಆತ ನಮ್ಮಿಂದ ಬಯಸ್ತಾನೆ. ದೇವರು ನಮ್ಮಿಂದ ಬಯಸ್ತಕ್ಕಂಥ ಪೂಜೆ ಯಾವುದಂದ್ರೆ, ದೇವರೇ ನಾನು ನಡೆಸಿದ ವಿಧಾನಕ್ಕಾಗಿ ನನಗೆ ವಂದನೆ ಎಂಬುದಾಗಿ ಹೇಳುವಾಗ ಇದೇ ಆತನಿಗೆ ನಮ್ಮಿಂದ ಬೇಕಾಗಿರ್ತಕ್ಕಂಥದ್ದು. ನಾವು ಕೃತಜ್ಞತಾ ಭಾವದಿಂದ ತುಂಬಿರ್ತಕ್ಕಂಥದ್ದೇ ಆತನಿಗೆ ಬೇಕಾಗಿದೆ ವಿನಃ ನಮ್ಮಿಂದ ಯಾವುದೇ ಲೌಕಿಕವಾಗಿರ್ತಕ್ಕಂಥ ವಸ್ತುಗಳನ್ನು ದೇವರು ಎದುರು ನೋಡ್ತಕ್ಕಂಥವನಲ್ಲ. ಯಾಕೆಂದರೆ ಈ ಲೋಕದಲ್ಲಿರುವ ಸರ್ವವು ಆತನದೇ. ಆತನು ಬೇಕಾದರೆ ಎಲ್ಲವನ್ನೂ ತೆಗೆದುಕೊಳ್ಳಿಕ್ಕೆ ಶಕ್ತನಾಗಿದ್ದಾನೆ. ನಿನ್ನಿಂದ ನನ್ನಿಂದ ದೇವರು ಯಾವುದನ್ನೂ ನಿರೀಕ್ಷಿಸುವುದಿಲ್ಲ. ಏನನ್ನು ನಿರೀಕ್ಷಿಸ್ತಾನಂದ್ರೆ ನಿನ್ನನ್ನೇ, ನನ್ನನ್ನೇ ಆತನು ನಿರೀಕ್ಷಿಸ್ತಾನೆ. ನಾವು ಆತನಿಗೆ ನಮ್ಮ ಹೃದಯಗಳಲ್ಲಿ ಸ್ಥಳ ಕೊಡುವುದರ ಮೂಲಕವಾಗಿ ನಾವೇನು ಮಾಡಬೇಕಾಗಿದೆ? ಆತನಿಗೆ ಆರಾಧಿಸ್ತಕ್ಕಂಥದ್ದು, ಆತನಿಗೆ ನಡ್ಕೊಳ್ತಕ್ಕಂಥದ್ದು ಮುಖ್ಯ. ಅದರಿಂದ ಯಾರೆಲ್ಲ ಇನ್ನೂ ಸಹ ನೀವು ಆಚಾರಗಳಲ್ಲಿದ್ದೀರೋ ಆಚಾರದಿಂದ ಹೊರಬನ್ನಿ, ವಿಚಾರದ ಕಡೆಗೆ ತಿರುಗಿಕೊಳ್ಳಿ. ಹಾಗಾಗುವಂತೆ ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಕರ್ತನೇ, ಈ ಸಮಯಕ್ಕಾಗಿ ಸ್ತೋತ್ರ. ಇನ್ನೂ ಯಾರ್ಯಾರು ನಿನ್ನನ್ನು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ನಿನ್ನನ್ನು ಪೂಜಿಸುತ್ತಿಲ್ಲವೋ, ಆರಾಧಿಸುತ್ತಿಲ್ಲವೋ ಅಂತ ಎಲ್ಲರನ್ನ ಆಶೀರ್ವಾದ ಮಾಡು. ದೇವರು ಎಂಥವನೆಂಬ ತಿಳಿದುಕೊಂಡು ಅದಕ್ಕೆ ತಕ್ಕ ಹಾಗೆ ಪೂಜಿಸುವುದಕ್ಕೆ ಕೃಪೆ ಕೊಡು. ನಿನಗೆ ವಿರುದ್ಧವಾಗಿ ನಡೆದುಕೊಳ್ಳದೆ, ನಿನಗೆ ಕೋಪ ನೆಬ್ಬಿಸದೆ ಸ್ವಾಮಿ ಇರಲಿಕ್ಕೆ ಕೃಪೆ ಮಾಡು. ಈ ಕಾರ್ಯಕ್ರಮ ನೋಡಿದಂಥ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು. ದೇವರು ಎಂಥವನೆಂಬುದಾಗಿ ಸರಿಯಾಗಿ ಅರಿತುಕೊಂಡು ನಡೆಯುವಂತೆ ಕೃಪೆ ಮಾಡು. ಯೇಸುವಿನ ಮೂಲಕವಾಗಿ ಪ್ರಾರ್ಥಿಸ್ತೇವೆ ಪರಲೋಕ ತಂದೆಯೇ, ಆಮೇನ್. ಈ ಸಂದೇಶ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಆ ಮೂಲಕ ಈ ಸೇವೆಗೆ ಪ್ರೋತ್ಸಾಹಿಸಿ. ದೇವರು ನಿಮ್ಮನ್ನ ಆಶೀರ್ವದಿಸಲಿ.